ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಬೇಸಿಗೆ ಒಳಗೆ ತಂಪಾಗಿ ಏನಾರೇ ಕುಡಿಬೇಕಪ್ಪ ಅಂತ ಅನಿಸಿದಾಗ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿರಿ. ಇದನ್ನು ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ಸೊ ಇದನ್ನು ಹೆಂಗೆ ಮಾಡೋದು, ಇದು ಏನು ಅಂಥೇಳಿ ನೋಡೋಣಂತೆ. ಇಲ್ಲಿ ನಾನು ಕರ್ಬೂಜ ಹಣ್ಣು ತೊಗೊಂಡೇನಿ. ಈಗಂತೂ ಕರ್ಬೂಜ ಹಣ್ಣಿಂದ ಸೀಸನ್. ಸೊ ಹಣ್ಣಾಗಿರುವಂಥ ಕರ್ಬೂಜ ಹಣ್ಣು ತೊಗೋಬೇಕು. ಇದನ್ನು ಕಟ್ ಮಾಡಿ ಇದರೊಳಗಿಂದ ಬೀಜ ಎಲ್ಲ ತಗೊಂಡ್ಬಿಡ್ಬೇಕು. ತೆಗೆದು ಇದನ್ನು ಅರ್ಧ ಹಣ್ಣು ಜ್ಯೂಸ್ ಮಾಡಿ ತೊಗೋಬೇಕು. ಜ್ಯೂಸ್ ಮಾಡೋಕ್ಕೆ ನೀರದು ಏನು ಯೂಸ್ ಮಾಡಬಾರ್ದು, ಸಕ್ಕರೆನೂ ಹಾಕಬಾರ್ದು. ಹಂಗೆ ಪ್ಲೇನ್ ಹಣ್ಣನ್ನು ಜ್ಯೂಸ್ ಮಾಡಿ ತೊಗೋಬೇಕು. ಇನ್ನು ಅರ್ಧ ಹಣ್ಣನ್ನು ಪೀಸ್ನಾಗ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಒಂದು ಪಾತ್ರೆಗೆ ನಾನು ಒಂದು 2 ಗ್ಲಾಸಷ್ಟು ಹಾಲು ಹಾಕೋತೇನೆ. ಅಂದರೆ ಒಂದು ಅರ್ಧ ಲೀಟ್ರಷ್ಟು ಹಾಲು ಐತಿ. ಇದಕ್ಕೆ 1 ಗ್ಲಾಸಷ್ಟು ಸಕ್ಕರೆ ಹಾಕೋತೇನೆ. ಸಕ್ಕರೆ ಕರ್ಗೊಂಬಿಟ್ಟ ಚಲೋ ತಂಗೆ ಇದನ್ನು ಕೈಯಾಡಿಸಿ ಇದು ಹಾಲು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಬೇಕು. ಈ ರೀತಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆತಪ್ಪ ಅಂತಂದ್ರೆ ಇಲ್ಲಿ ಒಂದು 2 ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ಹಾಕೊಂಡೇನಿ. ಅದಕ್ಕೆ ಒಂದು 4 ಟೀ ಸ್ಪೂನಷ್ಟು ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡಿಕೊಂಡು ಗಂಟಿಲ್ದಂಗೆ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಕುದೀತಿರೋ ಹಾಲಿಗೆ ಇದನ್ನು ಹಾಕಿ ಚಲೋ ತಂಗೆ ಕೈ ಆಡಿಸ್ಕೊತ ಹೋಗಬೇಕು. ಕೈ ಬಿಡಬಾರ್ದು, ಗಂಟಾಗೋ ಚಾನ್ಸ್ ಇರ್ತೈತಿ. ಚಲೋ ತಂಗೆ ಇದನ್ನು ಈ ರೀತಿ ಕೈ ಆಡಿಸ್ಕೋಬೇಕು. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಇನ್ನೊಂದು ಸರಿ ಚಲೋ ತಂಗೆ ಮಿಕ್ಸ್ ಮಾಡಿಕೊಂಡು ಈಗ ಸ್ಟವ್ ಆಫ್ ಮಾಡಿ ಇದನ್ನು ಎತ್ತಿ ಸೈಡಿಗೆ ಇಟ್ಬಿಡಬೇಕು. ಇದು ಪೂರ್ತಿ ತಣ್ಣಗಾಗಬೇಕು. ಅಲ್ಲಿ ಮಟ್ಟ ಇದನ್ನ ಸೈಡ್ಗೆ ಎತ್ತಿ ಬಿಡೋಣಂತೆ. ಇಲ್ಲೇ ಒಂದು 2 ಟೇಬಲ್ ಸ್ಪೂನಷ್ಟು ಸಣ್ಣ ಸಾಬುದಾನಿ ಬರ್ತೈತಲ್ಲ, ಆ ಸಾಬುದಾನಿನ ಕುದಿಯೋ ನೀರಿಗೆ ಹಾಕಿ ಒಂದು ಸರಿ ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮೀಡಿಯಮ್ ಫ್ಲೇಮ್ನಾಗ ಒಂದು 10ರಿಂದ 12 ನಿಮಿಷ ಇದು ಮೆತ್ತಗೆ ಆಗೋ ಮಟ್ಟ ಕುದಿಸಿ ತೊಗೋಬೇಕು. ಇದನ್ನು ಇನ್ನು ಒಂದು 10 ನಿಮಿಷ ಕುದಿತೈತಿ. ಸಣ್ಣದಿರ್ತೈತಲ್ಲ ಜಲ್ದಿ ಕುದಿತೈತಿ. ಇದನ್ನು ಒಂದು ಜಾಳ್ಗೆ ಒಳಗೆ ಸೋಸ್ಕೊಂಡು ನೀರೆಲ್ಲ ಬಸಿದು ಮ್ಯಾಲೆ ಒಂದು ಸ್ವಲ್ಪ ತಣ್ಣೀರು ಹಾಕಿ ಇಟ್ಬಿಡ್ಬೇಕಂದ್ರೆ ಗಂಟಾಗಂಗಿಲ್ಲ. ಅದು ನಾನು ಕರ್ಬೂಜ ಹಣ್ಣಿಂದ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೆ. ಕಸ್ಟರ್ಡ್ ಪೌಡ್ರದ ಹಾಲು ಕುದಿಸಿ ಇಟ್ಕೊಂಡಿರ್ತಲ್ಲ ಅದು ತಣ್ಣಗಾಗೈತಿ. ಈಗ ಆ ಜ್ಯೂಸ್ ಹಾಲಿಗೆ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿ ನಾನು ಕುದಿಸಿ ಇಟ್ಕೊಂಡಿರುವಂಥ ಸಾಬುದಾನಿನ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡೇನಿ. ಮತ್ತು ಚಿಯಾ ಸೀಡ್ಸ್ ನೆನೆಸಿಟ್ಕೊಂಡಿದ್ದೆ, ಅದನ್ನು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮತ್ತು ಒಂದು ಅರ್ಧ ಹಣ್ಣು ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಬೇಕು. ಭಾಳ ರುಚಿಯಾಗಿರ್ತೈತಿ. ಇದನ್ನು ಪೂರ್ತಿ ತಣ್ಣಗೆ ಇದ್ದಾಗನ ಸರ್ವ್ ಮಾಡಬೇಕು. ಮ್ಯಾಲೆ ಬೇಕಂದರೆ ಯಾವ್ದು ಡ್ರೈ ಫ್ರೂಟ್ಸ್ ಬೇಕು ಅದನ್ನು ಹಾಕಿದರೆ ನಮ್ಮದು ಕರ್ಬೂಜ ಹಣ್ಣಿಂದ ಜ್ಯೂಸ್ ಆದರೂ ಅನ್ಬೋದು ಅಥವಾ ಕರ್ಬೂಜ ಹಣ್ಣಿಂದ ಖೀರಾದರೂ ಅನ್ಬೋದು. ಭಾಳ ರುಚಿಯಾಗಿರ್ತೈತಿ ತಿನ್ನೋಕೆ. ಇದನ್ನು ನೀವು ಒಂದು ಸರಿ ಮಾಡಿದ್ರಂದ್ರೆ ಈ ಕರ್ಬೂಜ ಹಣ್ಣಿನ ಸೀಸನ್ ಮುಗಿಯೋ ಮಟನೂ ಪ್ರತಿ ಸರಿನೂ ಮಾಡ್ತೀವಿ, ಅಷ್ಟು ರುಚಿಯಾಗಿರ್ತೈತಿ. ಇದನ್ನು ಮಾಡೋಕ್ಕೆ ಜಾಸ್ತಿ ಟೈಮೂ ಬೇಡ, ಜಾಸ್ತಿ ಸಾಮಗ್ರಿನೂ ಬೇಡ. ಭಾಳ ಜಲ್ದಿನ ಭಾಳ ಹೆಲ್ದಿಯಾಗಿರೋ ಒಂದು ರೆಸಿಪಿನ ನಾವು ಮಾಡ್ಕೋಬೋದು. ಸೊ ಈ ಕರ್ಬೂಜ ಹಣ್ಣಿಂದ ಖೀರ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿರಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.